ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಂಪ್ಯೂಟರ್ ಟೆಕ್ ವರ್ಲ್ಡ್ ಯೂಟ್ಯೂಬ್ ಚಾನೆಲ್. ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ಅನಲಾಗ್ ಕಂಪ್ಯೂಟರ್ ಮತ್ತು ಸೂಪರ್ ಕಂಪ್ಯೂಟರ್ಗಳ ಮಧ್ಯೆ ಇರುವ ವ್ಯತ್ಯಾಸಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಚಿಕೆಯನ್ನು ಆಲಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ತಪ್ಪದೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಇನ್ನೂ ಹೆಚ್ಚು ಶೇರ್ ಮಾಡಿಕೊಳ್ಳಿ. ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ. ನಮಸ್ಕಾರ. ಕಂಪ್ಯೂಟರ್ ಅಂದ ತಕ್ಷಣ ನಮ್ಮ ತಲೆಗೆ ಬರೋದು ಲ್ಯಾಪ್ಟಾಪ್, ಫೋನ್. ಆದರೆ ಅದರ ಮೂಲ ಅರ್ಥ ಅಂದ್ರೆ ಇದೊಂದು ಪ್ರೋಗ್ರಾಮ್ ಮಾಡ್ಬೋದಾದ ಸಾಧನ, ಡೇಟಾ ತಗೊಂಡು ಅದನ್ನ ಪ್ರಾಸೆಸ್ ಮಾಡಿ ರಿಸಲ್ಟ್ ಕೊಡುತ್ತೆ ಅನ್ನೋದು. ಎಷ್ಟು ಸಿಂಪಲ್ ಆದರೂ ಪವರ್ಫುಲ್ ಅಲ್ವಾ? ಇವತ್ತಿನ ನಮ್ಮ ಈ ಆಳವಾದ ನೋಟದಲ್ಲಿ ನಮಗೆ ಸಿಕ್ಕಿರೋ ಮಾಹಿತಿಗಳ ಆಧಾರದ ಮೇಲೆ ಈ ಕಂಪ್ಯೂಟರ್ಗಳ ಬೇರೆ ಬೇರೆ ರೂಪಗಳನ್ನು ನೋಡೋಣ. ಹೇಗೆ ಇವು ನಮ್ಮ ಜೀವನದಲ್ಲಿ ಹಾಸು ಹೋಗಾಗಿವೆ ಅಂತಾನೂ ನೋಡೋಣ. ಹೌದು, ಈ ಮೂಲಗಳು ನೋಡಿದ್ರೆ ಕಂಪ್ಯೂಟರ್ಗಳಲ್ಲಿ ಎಷ್ಟು ತರಹ ಇದೆ ಅಂತ ಗೊತ್ತಾಗುತ್ತೆ. ಅವುಗಳನ್ನ ಹೇಗೆಲ್ಲ ವರ್ಗೀಕರಣ ಮಾಡ್ತಾರೆ, ಅವುಗಳ ಶಕ್ತಿ ಏನು, ಉಪಯೋಗ ಏನು ಅಂತ ಸ್ವಲ್ಪ ಆಳವಾಗಿ ನೋಡೋಣ. ಆವಾಗ್ಲೇ ಈ ಟೆಕ್ನಾಲಜಿದು ನಿಜವಾದ ವ್ಯಾಪ್ತಿ ನಮ್ಗೆ ಅರ್ಥ ಆಗೋಕೆ ಸಾಧ್ಯ. ಖಂಡಿತ. ಮೊದಲಿಗೆ ಈ ಮೂಲಗಳು ಹೇಳೋ ಹಾಗೆ ಡೇಟಾ ಹ್ಯಾಂಡಲ್ ಮಾಡೋ ರೀತಿ ಮೇಲೆ ವಿಂಗಡಣೆ ಇದೆಯಂತೆ. ಅದರಲ್ಲಿ ಫಸ್ಟ್ ಬರೋದು ಅನಲಾಗ್ ಕಂಪ್ಯೂಟರ್ಗಳು. ಇವು ಟೆಂಪರೇಚರ್, ಪ್ರೆಷರ್ ಈ ಥರ ಕಂಟಿನ್ಯೂಸ್ ಆಗಿ ಬದಲಾಗೋ ಡೇಟಾ ಅಳೆಯುತ್ತೆ. ಒಂದ್ ಕಡೆ ಹೇಳಿರೋ ಪ್ರಕಾರ ಇದಕ್ಕೆ ನಿಖರತೆಗಿಂತ ಸ್ಪೀಡ್ ಮುಖ್ಯವಂತೆ ಸೈಂಟಿಫಿಕ್ ಕೆಲಸಗಳಲ್ಲಿ. ಹೌದು. ಅದಾದ್ಮೇಲೆ ಬರೋದು ಡಿಜಿಟಲ್ ಕಂಪ್ಯೂಟರ್ಸ್ಗಳು. ಇದು ನಮಗೆಲ್ಲ ಚೆನ್ನಾಗಿ ಗೊತ್ತು. ಇವು 0 ಮತ್ತೆ 1 ಬೈನರಿ ಅಂಕೆಗಳನ್ನ ಬಳಸಿ ಡಿಸ್ಕ್ರೀಟ್ ಡೇಟಾ ಜೊತೆ ಕೆಲಸ ಮಾಡ್ತವೆ. ನಮ್ಮ ಸ್ಮಾರ್ಟ್ಫೋನ್ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು, ಆಫೀಸ್ ಸರ್ವರ್ಗಳಿರ್ಬೋದು, ಎಲ್ಲವೂ ಡಿಜಿಟಲ್ನೇ. ಇನ್ನು ಮೂರನೇದು ಹೈಬ್ರಿಡ್ ಕಂಪ್ಯೂಟರ್ಗಳು. ಆಕ್ಚುಲಿ ಒಂದು ಮೂಲದಲ್ಲಿ ಇದ್ರ ಬಗ್ಗೆ ಚೆನ್ನಾಗಿ ಹೇಳಿದ್ದಾರೆ, ಹಾಸ್ಪಿಟಲ್ ಉದಾಹರಣೆ ಕೊಟ್ಟು. ಪೇಷಂಟ್ನ ಹಾರ್ಟ್ ಬೀಟ್ ತರ ಅನಲಾಗ್ ಡೇಟಾ ಮತ್ತೆ ಅವರ ಹಿಸ್ಟ್ರಿ ತರ ಡಿಜಿಟಲ್ ಡೇಟಾ ಎರಡನ್ನೂ ಒಂದೇ ಸರಿ ಅನಲೈಸ್ ಮಾಡಿ ಡಾಕ್ಟರ್ಗಳಿಗೆ ಬೇಗ ಡಿಸಿಷನ್ ತಗೊಳ್ಳೋಕೆ ಹೆಲ್ಪ್ ಮಾಡುತ್ತೆ. ಓಹ್, ಅದ್ ನಿಜಕ್ಕೂ ಇಂಟ್ರೆಸ್ಟಿಂಗ್. ಸರಿ, ಹಾಗಾದ್ರೆ ಅವುಗಳ ಸೈಜು, ಪವರು ಇದ್ರ ಮೇಲೆ ಹೇಗೆ ವಿಂಗಡಿಸಬಹುದು? ಮೂಲಗಳಲ್ಲಿ ಇದ್ರ ಬಗ್ಗೆ ಏನಿದೆ? ಆ ವಿಷಯದಲ್ಲೂ ಸ್ಪಷ್ಟ ಮಾಹಿತಿ ಇದೆ. ಮೊದಲು ಬರೋದು ಸೂಪರ್ ಕಂಪ್ಯೂಟರ್ಗಳು. ಹೆಸರೇ ಹೇಳೋ ಹಾಗೆ ಇವುಗಳ ಸ್ಪೀಡ್, ಕೆಪಾಸಿಟಿ ಅಸಾಧಾರಣ. ವೆದರ್ ಫೋರ್ಕಾಸ್ಟಿಂಗ್, ಕಾಂಪ್ಲೆಕ್ಸ್ ಸೈಂಟಿಫಿಕ್ ರಿಸರ್ಚ್, ಹೊಸ ಔಷಧಿ ಕಂಡುಹಿಡಿಯೋದು, ಈ ತರದ ಅತಿ ಕಷ್ಟದ ಲೆಕ್ಕಾಚಾರಗಳಿಗೆ ಇವು ಬೇಕು. ಹೌದಾ? ಎಷ್ಟು ಫಾಸ್ಟ್ ಇರ್ಬೋದು? ಒಂದು ಮೂಲ ಪ್ರಕಾರ ಒಂದು ಸೂಪರ್ ಕಂಪ್ಯೂಟರ್ ಒಂದೇ ದಿನದಲ್ಲಿ ಮಾಡೋ ಲೆಕ್ಕಾಚಾರವನ್ನ ನಮ್ಮ ಪರ್ಸನಲ್ ಕಂಪ್ಯೂಟರ್ ಮಾಡೋಕೆ ವರ್ಷಗಳೇ ಬೇಕಾಗಬಹುದು ಅಂತ. ಅದ್ಭುತ. ಹಾಗೆ ಮೇನ್ ಫ್ರೇಮ್ಗಳ ಬಗ್ಗೆನೂ ಹೇಳಿದ್ದಾರಲ್ಲ? ಹೌದು, ಮೇನ್ ಫ್ರೇಮ್ಗಳು ಇವು ದೊಡ್ಡ ದೊಡ್ಡ ಸಂಸ್ಥೆಗಳ ಬ್ಯಾಕ್ಬೋನ್ ಇದ್ದಾಗೆ. ಬ್ಯಾಂಕ್ಗಳು, ಇನ್ಶೂರೆನ್ಸ್ ಕಂಪನಿಗಳು, ಸರ್ಕಾರಿ ಡಿಪಾರ್ಟ್ಮೆಂಟ್ಗಳು. ಅಲ್ಲಿ ಪ್ರತಿದಿನ ಲಕ್ಷಾಂತರ ಟ್ರಾನ್ಸಾಕ್ಷನ್ ಆಗುತ್ತಲ್ಲ, ಆ ದೊಡ್ಡ ಪ್ರಮಾಣದ ಡೇಟಾ ನಿರ್ವಹಿಸೋಕೆ ಮೇನ್ ಫ್ರೇಮ್ಗಳೇ ಬೇಕು. ಒಂದೇ ಸರಿ ಸಾವಿರಾರು ಜನ ಯೂಸ್ ಮಾಡಬಹುದಿದನ್ನ. ಸರಿ, ಆಮೇಲೆ ಮೈಕ್ರೋ ಕಂಪ್ಯೂಟರ್ಗಳು ನಮ್ಮ ಪಿಸಿಗಳ? ಅದೇ ಪರ್ಸನಲ್ ಕಂಪ್ಯೂಟರ್ಗಳು. ಡೆಸ್ಕ್ಟಾಪ್, ಲ್ಯಾಪ್ಟಾಪ್ ಎಲ್ಲವೂ ಇದರಲ್ಲೇ ಬರುತ್ತೆ. ಇದು ವೈಯಕ್ತಿಕ ಬಳಕೆಗೆ, ಸಾಮಾನ್ಯ ಆಫೀಸ್ ಕೆಲಸಗಳಿಗೆ ಸರಿ ಹೊಂದುತ್ತೆ. ಹಾಗಾದ್ರೆ ವರ್ಕ್ ಸ್ಟೇಷನ್ಗಳು ಮತ್ತೆ ಸರ್ವರ್ಗಳಿಗೂ ಇದಕ್ಕೂ ಏನು ವ್ಯತ್ಯಾಸ? ಅದು ಸ್ವಲ್ಪ ಕನ್ಫ್ಯೂಸಿಂಗ್ ಅನ್ಸುತ್ತೆ. ಒಳ್ಳೆ ಪ್ರಶ್ನೆ. ಮೂಲಗಳ ಪ್ರಕಾರ ವರ್ಕ್ ಸ್ಟೇಷನ್ಗಳು ಪಿಸಿಗಳಿಗಿಂತ ಹೆಚ್ಚು ಪವರ್ಫುಲ್. ಮುಖ್ಯವಾಗಿ ಗ್ರಾಫಿಕ್ಸ್, ಪ್ರಾಸೆಸಿಂಗ್ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಗ್ರಾಫಿಕ್ ಡಿಸೈನ್, ವಿಡಿಯೋ ಎಡಿಟಿಂಗ್, ಇಂಜಿನಿಯರಿಂಗ್ ಡಿಸೈನ್ಗಳಿಗೆಲ್ಲ ಇದು ಸೂಕ್ತ. ಇನ್ನು ಸರ್ವರ್ಗಳು ಅವು ಒಂದು ನೆಟ್ವರ್ಕ್ನಲ್ಲಿರೋ ಬೇರೆ ಕಂಪ್ಯೂಟರ್ಗಳಿಗೆ ಡೇಟಾ, ರಿಸೋರ್ಸ್ ಅಥವಾ ಸರ್ವಿಸ್ ಕೊಡುತ್ತೆ. ಓಕೆ, ಮೇನ್ ಫ್ರೇಮ್ ದೊಡ್ಡ ಟ್ರಾನ್ಸಾಕ್ಷನ್ಗೆ, ಸರ್ವರ್ ನೆಟ್ವರ್ಕ್ ಸೇವೆಗೆ. ಹೌದು, ಸ್ಥೂಲವಾಗಿ ಹಾಗೆ ಹೇಳ್ಬೋದು. ಸರಿ, ಈಗ ಉಪಯೋಗಗಳ ಕಡೆ ಬರೋಣ. ಶಿಕ್ಷಣದಲ್ಲಿ ಕಂಪ್ಯೂಟರ್ ಪಾತ್ರ, ಅದರ ಬಗ್ಗೆ ಮೂಲಗಳು ಏನ್ ಹೇಳ್ತವೆ? ಶಿಕ್ಷಣದಲ್ಲಿ ನಿಜಕ್ಕೂ ಇದು ದೊಡ್ಡ ಬದಲಾವಣೆ ತಂದಿದೆ. ಆನ್ಲೈನ್ ರಿಸೋರ್ಸಸ್ ಸಿಗುತ್ತೆ, ರಿಸರ್ಚ್ ಮಾಡೋಕೆ ಸುಲಭ, ಸ್ಕೂಲ್ ಅಡ್ಮಿನಿಸ್ಟ್ರೇಷನ್ ಕೆಲಸಗಳು ಈಸಿಯಾಗಿವೆ. ಒಂದು ಮೂಲ ಹೇಳೋ ಹಾಗೆ ಇಂಟರಾಕ್ಟಿವ್ ಲರ್ನಿಂಗ್ ಸಾಫ್ಟ್ವೇರ್ಗಳಿಂದ ಮಕ್ಕಳಿಗೆ ವಿಷಯ ಬೇಗ ಅರ್ಥ ಆಗುತ್ತಂತೆ. ಹೌದು, ಅದು ನಿಜ. ಇನ್ನು ಬಿಸ್ನೆಸ್ನಲ್ಲಂತೂ ಇದರ ಉಪಯೋಗ ಹೇಳತ್ತಿರದು. ಡೇಟಾ ಮ್ಯಾನೇಜ್ಮೆಂಟ್, ಕಮ್ಯುನಿಕೇಷನ್ ಇಮೇಲ್, ವಿಡಿಯೋ ಕಾನ್ಫರೆನ್ಸಿಂಗ್, ಆಮೇಲೆ ಆನ್ಲೈನ್ ಮಾರ್ಕೆಟಿಂಗ್, ಕಾಮರ್ಸ್ ಎಲ್ಲದಕ್ಕೂ ಕಂಪ್ಯೂಟರ್ ಬೇಕೇ ಬೇಕು. ಆರೋಗ್ಯ ಕ್ಷೇತ್ರದಲ್ಲೂ ಇದರ ಕೊಡುಗೆ ದೊಡ್ಡದನ್ಸುತ್ತೆ. ಮೂಲಗಳಲ್ಲಿ ERS, MRI ಬಗ್ಗೆ ಎಲ್ಲ ಇದೆಯಲ್ಲ? ಖಂಡಿತ. ಹೆಲ್ತ್ ಕೇರ್ನಲ್ಲಿ ಇದರ ಪಾತ್ರ ತುಂಬಾ ಮುಖ್ಯ.
EHRS ಅಂದ್ರೆ ಎಲೆಕ್ಟ್ರಾನಿಕ್ ಹೆಲ್ತ್ ರೆಕಾರ್ಡ್ಸ್. ಪೇಷಂಟ್ಗಳ ಎಲ್ಲ ಮೆಡಿಕಲ್ ಇನ್ಫಾರ್ಮೇಷನ್ ಒಂದೇ ಕಡೆ ಡಿಜಿಟಲ್ ಆಗಿ ಸೇಫ್ ಆಗಿರುತ್ತೆ. ಇದರಿಂದ ಟ್ರೀಟ್ಮೆಂಟ್ ಕ್ವಾಲಿಟಿ ಜಾಸ್ತಿ ಆಗತ್ತೆ. ಆಮೇಲೆ MRI, CT ಸ್ಕ್ಯಾನ್ಗಳು ದೇಹದ ಒಳಗಡೆ ಏನಾಗಿದೆ ಅಂತ ಕ್ಲಿಯರ್ ಆಗಿ ತೋರಿಸುತ್ತೆ. ರೋಗ ಕಂಡಿಡಿಯೋಕೆ ತುಂಬಾ ಹೆಲ್ಪ್ ಆಗತ್ತೆ. ಈಗಂತೂ ರೋಬೋಟಿಕ್ ಸರ್ಜರಿ, ಮೆಡಿಕಲ್ ರಿಸರ್ಚ್ ಎಲ್ಲದರಲ್ಲೂ ಕಂಪ್ಯೂಟರ್ಗಳೇ ಆಧಾರ. ವಿಜ್ಞಾನ ಸಂಶೋಧನೆಯಲ್ಲೂ ಇದರ ಪಾತ್ರ ಹಿರಿದು ಅಲ್ವಾ? ಖಂಡಿತವಾಗಿಯೂ. ಸೂಪರ್ ಕಂಪ್ಯೂಟರ್ಗಳು ಕಾಂಪ್ಲೆಕ್ಸ್ ಸೈಂಟಿಫಿಕ್ ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ, ದೊಡ್ಡ ದೊಡ್ಡ ಡೇಟಾ ಸೆಟ್ಗಳನ್ನ ಅನಲೈಸ್ ಮಾಡೋಕೆ ಹೆಲ್ಪ್ ಮಾಡ್ತವೆ. ಇದರಿಂದ ಪ್ರಪಂಚದ ಬೇರೆ ಬೇರೆ ಕಡೆ ಇರೋ ವಿಜ್ಞಾನಿಗಳು ಒಟ್ಟಿಗೆ ಕೆಲಸ ಮಾಡೋಕ್ಕೂ ಸಾಧ್ಯವಾಗಿದೆ. ಆಮೇಲೆ ಮನೋರಂಜನೆ ಅಂದ್ರೆ ಸ್ಟ್ರೀಮಿಂಗು, ಗೇಮ್ಸು, ಸೋಷಿಯಲ್ ಮೀಡಿಯಾ. ಹೌದು, ಅದೆಲ್ಲವೂ ಕಂಪ್ಯೂಟರ್ ಟೆಕ್ನಾಲಜಿ ಫಲನೇ. ಸರ್ಕಾರಗಳೂ ಅಷ್ಟೇ. ನಾಗರಿಕರ ಡೇಟಾಬೇಸ್ ಇಡೋದಕ್ಕೆ, ಟ್ರಾಫಿಕ್ ಕಂಟ್ರೋಲ್, ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಮ್ಯಾನೇಜ್ ಮಾಡೋದಕ್ಕೆ, ಆಮೇಲೆ ಬ್ಯಾಂಕಿಂಗ್ ತರಹದ ಫಿನಾನ್ಷಿಯಲ್ ಸಿಸ್ಟಮ್ಗಳಿಗೂ ಕಂಪ್ಯೂಟರ್ ಮೇಲೆ ಅವಲಂಬಿತವಾಗಿವೆ. ಒಂದು ಮೂಲದಲ್ಲಿ ಹೇಳಿರೋ ಹಾಗೆ ಸಿಟಿಗಳಲ್ಲಿ ಟ್ರಾಫಿಕ್ ಲೈಟ್ಗಳನ್ನ ರಿಯಲ್ ಟೈಮ್ನಲ್ಲಿ ಅಡ್ಜಸ್ಟ್ ಮಾಡಿ ಟ್ರಾವೆಲ್ ಟೈಮ್ ಕಡಿಮೆ ಮಾಡೋಕೆ ಕಂಪ್ಯೂಟರ್ ಅಲ್ಗಾರಿದಮ್ಗಳೇ ಕಾರಣವಂತೆ. ಒಟ್ಟಾರೆಯಾಗಿ ಈ ಮೂಲಗಳೆಲ್ಲ ನೋಡಿದ್ಮೇಲೆ ಒಂದು ವಿಷಯ ಸ್ಪಷ್ಟ ಆಗ್ತಿದೆ. ಹೌದು, ಕಂಪ್ಯೂಟರ್ ಯಾವ ರೂಪದಲ್ಲಿ ಇರ್ಲಿ ಅದು ಮಾಡೋ ಮೂಲ ಕೆಲ್ಸ ಒಂದೇ. ಡೇಟಾ ತಗೊಳ್ಳೋದು, ಕೊಟ್ಟಿರೋ ಇನ್ಸ್ಟ್ರಕ್ಷನ್ ಪ್ರಕಾರ ಪ್ರಾಸೆಸ್ ಮಾಡೋದು, ಆಮೇಲೆ ಔಟ್ಪುಟ್ ಕೊಡೋದು. ಈ ಸಿಂಪಲ್ ಪ್ರಿನ್ಸಿಪಲ್ ಮೇಲೆಯೇ ನಮ್ಮ ಪರ್ಸನಲ್ ಎಂಟರ್ಟೈನ್ಮೆಂಟ್ ಇಂದ ಹಿಡಿದು ಗ್ಲೋಬಲ್ ಚಾಲೆಂಜ್ಗಳನ್ನ ಎದುರಿಸುವವರೆಗೂ ಎಲ್ಲವೂ ನಡೀತಾ ಇದೆ. ಹಾಗಾದ್ರೆ ಈ ಎಲ್ಲ ಮಾಹಿತಿ ಇಟ್ಕೊಂಡು ಒಂದು ಕೊನೆ ಪ್ರಶ್ನೆ ಮೂಡುತ್ತೆ. ಡೇಟಾ ಪ್ರಾಸೆಸಿಂಗ್ ಮತ್ತೆ ಇನ್ಸ್ಟ್ರಕ್ಷನ್ ಫಾಲೋ ಮಾಡೋದು, ಇದು ಕಂಪ್ಯೂಟರ್ನ ಮೂಲ ಕೆಲಸ ಅಂತ ಗೊತ್ತಾಯ್ತು. ಇದರ ಆಧಾರದ ಮೇಲೆ ಮುಂದೆ ಇದು ನಮ್ಮ ಬದುಕಿನ ಇನ್ನೆಷ್ಟು ಆಳಕ್ಕೆ ಹೋಗ್ಬೋದು. ಮೆಡಿಕಲ್ ಡಯಾಗ್ನೋಸಿಸ್ನಿಂದ ಹಿಡಿದು ಸೆಲ್ಫ್ ಡ್ರೈವಿಂಗ್ ಕಾರ್ಗಳು, ಕ್ಲೈಮೇಟ್ ಕಂಟ್ರೋಲ್ ಪ್ರಯತ್ನಗಳು, ಈ ಸೂಚನೆ ಪಾಲಿಸೋ ಯಂತ್ರಗಳ ಸಾಧ್ಯತೆಗಳ ನಿಜವಾದ ಎಲ್ಲೇ ಎಲ್ಲಿದೆ? ಇದು ನಾವೆಲ್ಲ ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ?